ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನಿಮ್ಮ ಪ್ರೀತಿಯ ಲೀನಾ ಮಾಡುವ ನಮಸ್ಕಾರಗಳು. ಈ ವ್ಲಾಗ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂತೇಳಿದರೆ ಮರೀದಲ್ಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತಲೆ ಯಾಕೋ ತುಂಬ ನೋವ್ತಾಯಿತ್ತು ಅಂಥೇಳಿ ಸ್ವಲ್ಪ ಲೇಟಾಗೇ ಎದ್ದೊಳ್ಬೇಕಾದ್ರೇ ತಲೆನೋವು ಸ್ಟಾರ್ಟ್ ಆಗಿಬಿಡತ್ತೆ. ಅಷ್ಟೊತ್ತಿಗೆ ಅಮ್ಮ ಎದ್ದು ಪಲಾವಿಗೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಸೋಯಾಬೀನ್ನ ನೆನೆಸಿಟ್ಬಿಟ್ಟು ನಾನು ಅಂಗಳ ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ನೀರು ಹಾಕ್ಕೊಂಡೆ. ಆಮೇಲೆ ಒಂದೇ ಒಂದು ಕೈ ಹಿಡಿಯಷ್ಟು ಸಗಣಿ ಸಿಕ್ತು, ಅದನ್ನೇ ಕ್ಲೀನಾಗಿ ಸಾರಿಸ್ಕೊಂಡು ರಂಗೋಲಿ ಬಿಟ್ಟೆ. ದಿನ ಯಾವ ರಂಗೋಲಿ ಬಿಡೋದು ಅಂತ ದೊಡ್ಡ ತಲೆ ಬಿಸಿ. ಇವತ್ತು ಯಾವುದೇ ಚುಕ್ಕಿ ಇಲ್ದಲೆ ಸಿಂಪಲ್ಲಾಗೆ ಈ ಡಿಸೈನ್ನ ಬಿಡಿಸ್ದೆ. ಮೆಹಂದಿ ಥರ ಕಾಣುತ್ತೇನೋ ಅಂದ್ಕೊಂಡೆ, ಬಟ್ ತುಂಬ ಚೆನ್ನಾಗಿ ಬಂತು. ಅಷ್ಟೊತ್ತಿಗೆ ಅಮ್ಮ ಈ ಕಡೆ ಪಲಾವಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ನನಗೆ ಮಾಡೋಕ್ಕೆ ಬರಲ್ಲ, ಅಂದರೆ ಕುಕ್ಕರಲ್ಲಿ ಮಾಡ್ತೀನಿ, ಪಾತ್ರೆಯಲ್ಲಿ ಸರಿಯಾಗಿ ಬರಲ್ಲ. ಎಲ್ಲರೂ ಮಲ್ಕೊಂಡಿದ್ರು. ನಮ್ಮ ಮನೆಯವರು ಎದ್ದಿದ್ದೇ ಮೊಬೈಲ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ತೊಳೆಯೋ ಪಾತ್ರೆಗಳೆಲ್ಲ ಇತ್ತಲ್ಲ ರಾತ್ರಿ ಊಟ ಮಾಡಿದ್ದು, ಅದೆಲ್ಲ ತೊಗೊಬಂದು ತೊಳೆಯೋಕ್ಕೆ ಹಾಕ್ತೆ. ಆಮೇಲೆ ನಮ್ಮ ಮನೆಯವರು ನನ್ನ ಮಗಳಿಗೆ ಎದ್ದೋ ಮೇಲೆ ಸ್ಕೂಲಿಗೆ ಟೈಮ್ ಆಯಿತು ಹೋಗಲ್ವಾ ಅಂಥೇಳಿ ಅವಳಿಗೆ ಎಬ್ಬರಿಸಿದ್ರು. ಮತ್ತು ಇಬ್ಬರೂ ಒಬ್ಬೊಬ್ಬರೇ ಎದ್ದು ಬಂದು ಬ್ರಷ್ ಮಾಡ್ಕೊಳ್ತಾ ಇದ್ದಾರೆ. ಬ್ರಷ್ ಮಾಡಬೇಕಾದ್ರೂ ಇವ್ರದ್ದು ಕಿತಾಪತಿ ಬರೀ ಜಗಳ ಮಾಡ್ತಾಯಿರ್ತಾರೆ. ಆಮೇಲೆ ನಮ್ಮ ಮನೆ ದೊಡ್ಡ ಸಾಹೇಬ್ರು ಎದ್ರು. ಇವ್ರು ಎದ್ದ ತಕ್ಷಣ ಮೂಡ್ ಇವತ್ತು ಸರಿ ಇಲ್ವೋ ಏನೋ, ಎದ್ದೊಳ್ಳ ಬೇಡವಾ ಅಂತ ಅರ್ಧ ನಿದ್ದೆಲ್ಲಿ ಎದ್ದಿರಂಗೆ ಕಾಣ್ತಾ ಇದೆ. ಅದರಲ್ಲೂ ಅವ್ರ ಅಕ್ಕಗಳು ಇಬ್ಬರೂ ಮುಖ ತೊಳ್ಕೊಂಡು ಬಂದ್ಬಿಟ್ಟು ಆ ತಣ್ಣಿ ಕೈನ ಅವನ ಮೇಲೆ ಇಡ್ತಾಯಿದ್ರು. ಅವ್ನು ಬೆಚ್ಚಗಿರೋದಕ್ಕೆ ಅದಕ್ಕೂ ಥಂಡಿ ಆಗ್ತಿತ್ತೇನೋ. ಬರೀ ಇಬ್ಬರೂ ಸತಾಯಿಸ್ತಾನೆ ಇದ್ದರು. ಹಾಗೆ ನನ್ನ ಚಿಕ್ಕ ಮಗಳಿಗೂ ನನ್ನ ಮಗನಿಗೂ ಆಗೋದೇ ಇಲ್ಲ. ನನ್ನ ಮಗಳು ಹೋಗಿ ಹಿಂಸೆ ಮಾಡ್ತಾಯಿದ್ಲು ಅಂತೇಳಿ ಕೊನೆಗವನು ಇವ್ರ ಸವಾಸನೆ ಬೇಡ ಅಂತ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಬಿಟ್ಟ. ಹಾಸಿಗೆಗಳನ್ನೆಲ್ಲ ಮಡ್ಚ್ಕೊಂಡೆ, ಮತ್ತು ಒಣಗಿ ಹಾಕಿ ಇಟ್ಟಿರೋಂಥ ಬಟ್ಟೆ ತುಂಬ ಇತ್ತು, ಅದನ್ನು ಎಲ್ಲ ಮಡಚಿ ಎತ್ತಿಟ್ಕೊಂಡೆ. ಹಾಸಿಗೆನೆಲ್ಲ ನನ್ನ ಮಗಳು ಕೈಲಿ ಕೊಟ್ಟೆ, ಅವಳೆಲ್ಲ ಕ್ಲೀನಾಗಿ ಜೋಡಿಸಿದ್ಲು. ಅಷ್ಟೊತ್ತಿಗೆ ತಿಂಡಿ ರೆಡಿ ಆಯಿತು. ಮಕ್ಕಳು ಮನೆಯವರು ಎಲ್ಲರೂ ಸೇರಿ ತಿಂಡಿ ಮಾಡಿಕೊಂಡ್ರು. ಅಮ್ಮ ನನ್ನ ಮಕ್ಕಳಿಬ್ರಿಗೂ ತಲೆ ಬಾಚಿ ರೆಡಿ ಮಾಡಿಬಿಟ್ರು. ನನಗೂ ಯಾಕೋ ತುಂಬಾ ಹೊಟ್ಟೆ ಹಸಿ ಆಯಿತು. ನಾನು ತಿಂದ್ರೇ ನನ್ನ ಮಗ ತಿನ್ನೋದು, ಹಾಗಾಗಿ ತಾಯಿ ಮಗ ಇಬ್ಬರು ತಿಂಡಿ ಮಾಡ್ಕೊಂಡ್ವಿ. ನಮ್ಮ ಮನೆಯವರು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರು. ಕೆಲ್ಸಕ್ಕೆ ಹೋಗಲ್ಲ, ಕೆಲಸ ರಜಾ ಅಂತೇಳಿ ಅಪ್ಪ ಮಗ ಇಬ್ಬರು ಹಾಡು ಕೇಳ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಆಮೇಲೆ ಅಮ್ಮ ಪೂಜೆ ಮುಗಿಸ್ಕೊಂಡ್ರು. ನನ್ನ ಮಗ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾನೆ. ಏನು ಮಾಡ್ತಾಯಿದ್ಯಾ ನಿಖಿಲು? ಗಿಡನ ಅದು? ಅದು ಕೋಲದು ಗಿಡ ಅಲ್ಲ. ಹೆಂಗ್ ಮಾಡೋದು? ನಿಲ್ತಾನೆ ಇಲ್ಲ ಗಿಡ. ಓ ಹಂಗೆಲ್ಲ ಹೊಡಿಯೋದಾ? ಅವಾಗ ಗಿಡ ನಿಲ್ಲುತ್ತಾ? ತಲೆಗೆ ಹೊಡ್ಕೊತೀಯಾ? ಬೇಡ, ಅದು ಬಿಸಾಕು. ತಲೆಗೆ ಹೊಡ್ಕೊತೀಯಾ? ಹೇಳಿದ ಮಾತು ಕೇಳಲ್ಲ. ಓಹ್, ತುಂಬ ಕೆಲಸ ಅಲ್ಲ ಮಗ ನಿಂಗೆ. ಏನು ಬೀಜ ಹಾಕ್ತೀಯ ಅಲ್ಲಿ? ಹಾಂ, ಎಂಥ ಬೀಜ? ನೋಡ್ಕಿ ಬೀಜ. ಅದ್ಯಾವುದದು ನೋಡ್ಕಿ ಬೀಜ? ಹಾಂ ಹಾಂ. ಓ, ಹೆಲಿಕಾಪ್ಟರ್ ಬೀಜ ಹಾಕ್ತೀಯಾ? ಹಾಂ, ಎಲ್ಲಿ ಹೆಂಗಿರುತ್ತೆ ತೋರಿಸು ಹೆಲಿಕಾಪ್ಟರ್ ಬೀಜ. ಓ, ಅದೇನಾ ಕೈಯಲ್ಲಿರೋದು? ಓ, ಅದು ಹೆಲಿಕಾಪ್ಟರ್ ಬೀಜನಾ? ಅದು ನಂಗೆ ಗೊತ್ತೇ ಇರಲಿಲ್ಲ. ಪರವಾಗಿಲ್ಲ, ನನ್ನ ಮಗಾಗಿ ಹೆಲಿಕಾಪ್ಟರ್ ಬೀಜ ಎಲ್ಲ ನೆಡಕ್ಕೆ ಬರುತ್ತೆ. ವಾವ್, ಹೆಲಿಕಾಪ್ಟರ್ ಬೀಜ ನೆಟ್ಬಿಟ್ಟ ನಿಖಿಲು. ನಾವೀಗ ಕಾದು ನೋಡಬೇಕು ಹೆಲಿಕಾಪ್ಟರ್ ಯಾವಾಗ ಬರುತ್ತೆ ಅಂತೇಳಿ. ಅಮ್ಮನೂ ಅಷ್ಟೊತ್ತಿಗೆ ರೆಡಿ ಆದರು. ಮನೆಯವ್ರು ರಜಾ ಹಾಕೊಂಡು ಮನೆಯಲ್ಲೇ ಇದ್ರಲ್ವ, ಹಾಗಾಗಿ ಅಮ್ಮನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮಾತ್ರೆ ಎಲ್ಲ ತೊಗೊಬಂದರು. ಬರ್ತಾ ಪಪ್ಸ್ ತೊಗೊಬಂದಿದ್ರು. ನಾವೆಲ್ಲ ಸೇರಿಕೊಂಡು ತಿಂದ್ವಿ. ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟೇ. ಸಿಗೋಣ ಮುಂದಿನ ಹೊಸ ವ್ಲಾಗ್ ಜೊತೆ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.